ಜಿಲ್ಲಾ ಮುಖ್ಯ ರಸ್ತೆ ಈ ಒಂದು ರಸ್ತೆಯ ಇಂದಿನ ಈ ಒಂದು ಭೂಮಿ ಪೂಜೆಯ ನಿಮಿತ್ತ ಈ ಹಿರೇಮಠ ಅವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಕನಗಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಗುರು ಹಿರಿಯರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ಶರಣಾರ್ಥಿಗಳು. ಬಹುತೇಕ ಈ ರಸ್ತೆ ಬಗ್ಗೆ ತಮಗೆಲ್ಲ ಗೊತ್ತಿರುವಂತಹ ವಿಷಯ. ಇದು 2022ರಲ್ಲಿ ಟೆಂಡರ್ ಆಗಿತ್ತು. 2022ರಲ್ಲಿ ಅಂದ್ರೆ ನಾನು ಶಾಸಕರಾದ ಪೂರ್ವದಲ್ಲೇ ಟೆಂಡರ್ ಆಗಿತ್ತು. ಆ ರಸ್ತೆ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಿದ್ರು. ಅನೇಕ ಕಾರಣದಂತ, ಒಂದಲ್ಲ ಒಂದು 100 ಕಾರಣಗಳು ಹೇಳ್ಕೊಂಡಿದ್ರೆ ಒಂದು ತಾಸಾಗುತ್ತೆ. ಬಹಳಷ್ಟು ಕಾರಣದ ನಂತರ ಆ ರಸ್ತೆ ಸ್ಥಗಿತಗೊಂಡಿತ್ತು. ಗುತ್ತಿಗೆದಾರರು ಓಡೋದ, ಯಾಕೆ ಓಡೋದ, ಗುತ್ತಿಗೆದಾರರಿಗೆ ಅಡ್ವಾನ್ಸ್ ರೊಕ್ಕ ಕೊಟ್ಟಿದ್ರು, ಯಾಕೆ ಕೊಟ್ಟರು, ಇವೆಲ್ಲ ಪ್ರಶ್ನೆಗಳು. ಅದಕ್ಕೆ ಬಹಳಷ್ಟು ಅದನ್ನು ಹೇಳ್ಕೊಂಡು ಕೂತ್ರೆ ಒಂದು 100 ಕಥೆ ಆಗುತ್ತೆ. ಅದಕ್ಕೆ ಆ ರಸ್ತೆಯನ್ನು ಕಳೆದ 2 ವರ್ಷದಿಂದ ನಾನು ಸತತವಾಗಿ ಪ್ರಯತ್ನ ಮಾಡಿದೆ. ನಮ್ಮ ಇಲಾಖೆಯ ಅಧಿಕಾರಿಗಳು ಇದ್ದಾರ, ಬಹಳಷ್ಟು ಜನ ಈ ರಸ್ತೆ ಕೆಲಸಕ್ಕೆ ಅಂತಿದ್ರು ಕಾಂಟ್ರಾಕ್ಟರ್ಗಳು. ಹಾಗೆ ಮಾಡಿ ನಾನು ನಮ್ಮ ಶರಣಪ್ಪನ ಆಲೂರು ಏನು ಕಂಪನಿ ಇದೆ ಅವರಿಗೆ ನಾವು ಒತ್ತಾಯ ಮಾಡಿದೆ, ಏನಾದ್ರು ಮಾಡಿದ್ರು ರೋಡ್ ಮಾಡ್ಕೊಂಡು ಹೋಗ್ಬೇಕು, ಇದು ಬಿಡುಗಡೆ ಇಲ್ಲ ಅಂತ ಹೇಳಿ. ಮತ್ತೆ ಈ ವರ್ಕ್ ಅನ್ನ ನಾಳೆ ಬಂದು ಮಾತಾಡ್ತಾರ ಅವರು, ನಾನೇ ಮಾಡಿದ್ದೆ ಅಂತೇಳಿ. ಮಾಡಿದ್ದೆಪ್ಪ, ಮಾಡಿದ್ದು ರೋಡ್ ಮಾಡ್ಬೇಕಲ್ಲಪ್ಪ, ಮಾಡಿದ್ರೆ ರೋಡ್ ಮುಗಿಸ್ಬೇಕು, ಅವಾಗ ರೋಡ್ ಮುಗಿದಂತೆ. ಅದನ್ನ ಅಡ್ವಾನ್ಸ್ ರೊಕ್ಕ ಬಿಲ್ ಕೊಡಿಸಿ ಕಾಂಟ್ರಾಕ್ಟರ್ಗೆ, ಆ ಕಾಂಟ್ರಾಕ್ಟರ್ ಓಡೋಗಂಗ್ ಮಾಡಿ 2 ವರ್ಷಗಟ್ಟಲೆ ಹಾಳು ಬರಲಿಲ್ಲ. ನಾನು ಕರೆದೆ ಅವ್ರಿಗೆ 10 ಸರಿ ಕರೆದೆ, ಬಾರಪ್ಪ ಕೆಲಸ ಮಾಡ್ಬಾರ, ನಿನಗೆ ಏನೇನಾಗಿತ್ತು ತೊಂದರೆ ಆಗಿತ್ತು ನಾ ಸರಿಪಡಿಸ್ಕೊಳ್ತೀನಿ, ಹಿಂದಿನವ್ರು ತೊಂದರೆ ಮಾಡ್ಯಾರ ನನಗೆ, ಹೋಗ್ಲಿ ನಾ ಮಾಡಿಕೊಡ್ತೀನಿ ಬಾರ ಅಂದ್ರೆ ಒಂದೊಂದು ಸರಿ ಬರಲಿಲ್ಲ. ಓಡೋ ಹೋಗ್ಬಿಟ್ಟ. ಅದಕ್ಕೆ ನಾನು ಶರಣಪ್ಪನವ್ರು ಹಿಡ್ಕೊಂಡು ಬಂದೆ. ಮತ್ತೆ ಬರ್ರಿ ಶರಣಪ್ಪಣ್ಣ, ನಿಮ್ಮನ್ನು ಬಿಟ್ಟರೆ ಯಾರು ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಹಿಂದೆ ಇಲ್ಲೆಲ್ಲ ಬಹಳಷ್ಟು ಕೆಲಸ ಮಾಡ್ಯಾರ ನಮ್ಮ ತಾಲೂಕಿನಾಗ. ನಾನು 2015 ರೋಡ್ ಮಾಡಿದ್ದು, ಇವತ್ತವರೆಗೂ ಒಂದು ಪಾಟೋಲ್ ಬಿದ್ದಿಲ್ಲ, ಒಂದು ಹೋಲ್ ಬಿದ್ದಿಲ್ಲ, ರೋಡ್ ಇನ್ನೂ ತನಕ ಕೆಟ್ಟಿಲ್ಲ. ಅಂತ ಒಳ್ಳೆಯ ಗುತ್ತಿಗೆದಾರರು ನಮ್ಮ ಆಲೂರವರು. ಅವ್ರಿಗೆ ಹೇಳಿದೆ, ಈ ರೋಡ್ ಶಾಶ್ವತವಾಗಿ ಒಂದು 10 ವರ್ಷ ಏನು ಆಗದಂಗೆ ಇರ್ಬೇಕಂದ್ರೆ ಅದು ಶರಣಪ್ಪನ ಆಲೂರು ಮಾಡಿದ್ರೆ ಮಾತ್ರ ಆಗೋದಂಗೆ ಸಾಧ್ಯ ಅನ್ನೋದನ್ನ ಇಟ್ಕೊಂಡು ಇವತ್ತು ಮತ್ತೆ ಮರಳು ಗುತ್ತಿಗೆದಾರರು ಅವ್ರನ್ನ ಗುತ್ತಿಗೆ ಒಬ್ಬ ತಗೊಂಡಿದ್ದ ಕನಪುರನವ, ಅವು ಓಡೋಗಿದ್ದಕ್ಕೆ ಮತ್ತೆ ಇವ್ರನ್ನ ಕರ್ಕೊಂಡು ಬಂದು ಇವ್ರಿಗೆ ರೀಟೆಂಡರ್ ಮಾಡಿಸಿ ಇವತ್ತು ಭೂಮಿ ಪೂಜೆ ಮಾಡಿದೀವಿ. ಇದಕ್ಕೆ ಮತ್ತೆ ಅನುದಾನ ಸುಮಾರು 8 ಕೋಟಿ 38 ಲಕ್ಷ ರೂಪಾಯಿ, 8 ಕೋಟಿ 38 ಲಕ್ಷ ರೂಪಾಯಿ ಈ ಒಂದು ರೋಡ್ಗೆ ಈಗಾಗಲೇ ನಾವು ಯೋಜನೆ ಮಾಡಿದೀವಿ. ಇವತ್ತು ಭೂಮಿ ಪೂಜೆ ಮಾಡಿ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿಬಿಟ್ರ. ಅವ್ರು ಮಾತು ಕೊಟ್ರೆ ನನಗೆ ಮಾರ್ಚ್ 31ರೊಳಗೆ ರಸ್ತೆ ಮುಗಿಸ್ಕೊಡ್ತೀವಿ ಅಂತ ಅವ್ರು ಮಾತು ಬಿಟ್ರೆ ಮಾರ್ಚ್ 31ರೊಳಗೆ ಮುಗಿಸ್ಕೊಡ್ತೀವಿ. ಈಗಾಗಲೇ ಫೆಬ್ರವರಿ ಒಳಗೆ ಅದೀವಿ, ಮಾರ್ಚ್ ಮುಂದಿನ ತಿಂಗಳ. ಅದಕ್ಕೆ ಅವ್ರು ಮುಗಿಸ್ಕೊಡ್ತೀನಿ ಅಂತ ನನಗೆ ಆಗಲೇ ಮಾತು ಕೊಟ್ಟರೆ ಅವ್ರ ಮೇಲೆ ವಿಶ್ವಾಸ ಐತಿ. ಖಂಡಿತವಾಗಿ ಒಳ್ಳೆ ಗುತ್ತಿಗೆದಾರರ ಅವ್ರು ಮಾಡೇ ಮಾಡ್ತಾರ. ಮತ್ತು ಕನ್ನಡಗಳಿಗೆ ನಮ್ಮ ಚೆನ್ನಪ್ಪನ